Happy birthday to you. Happy birthday to you. Happy birthday, dear my friend. Happy birthday to you. ಸ್ನೇಹಿತರೆ ನಮಸ್ಕಾರ, ಶುಭೋದಯ, ಶುಭ ದಿನ. ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಯಿಂದ ನಿಮ್ಮ ಕುಮಾರ್. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಮಳೆಯು ಸುರಿಯ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಂಗೆ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಅಂತ ಡಿ ವಿ ಗುಂಡಪ್ಪನವರ ಈ ಒಂದು ಕಗ್ಗದ ಸಾಲುಗಳು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮುಖಂಡರು, ಸಮಾಜ ಸೇವಕರು ಡಾಕ್ಟರ್ ಎಚ್ ಬಸವರಾಜ್ ಅವರು. ಇವತ್ತು ಅವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಅನೇಕ ಗಣ್ಯರು ಅವರಿಗೆ ಶುಭವನ್ನು ಹಾರೈಸಿದರು. ಆ ಶುಭ ಹಾರೈಸುವುದರಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್ ಅಶೋಕ್ ಅವರು ಮತ್ತು ಕರ್ನಾಟಕ ರಾಜ್ಯದ ಪರಿಸರ ರಾಯಭಾರಿ ತಿಮ್ಮಕ್ಕ ಅವರು ಹಾಗೂ ಶಾಸಕರಾದ ರಾಮಮೂರ್ತಿ ಅವರು ಮತ್ತು ಇನ್ನಿತರ ಅನೇಕ ಗಣ್ಯರುಗಳು ಎನ್ ಆರ್ ರಮೇಶ್ ಅವರು ಹಾಗೂ ಇನ್ನಿತರ ಅನೇಕ ಗಣ್ಯರುಗಳು, ಸಮಾಜ ಸೇವಕರುಗಳು, ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಬಂದು ಡಾಕ್ಟರ್ ಎಚ್ ಬಸವರಾಜ್ ಅವರಿಗೆ ಅವರ ಹುಟ್ಟುಹಬ್ಬದಂದು ಶುಭವನ್ನು ಹಾರೈಸಿದರು. ಇವರು ಯಾವುದೇ ಹೇಳಿದ್ನಲ್ಲ ನಾನಾಗಲಿ, ಇವರು ಯಾವುದೇ ರೀತಿಯ ಯಾವುದೇ ಧರ್ಮ ಜಾತಿ ಭೇದವನ್ನು ಮಾಡದೆ ಎಲ್ಲರಿಗೂ ತಮ್ಮ ಕೈಲಾದ ಸಹಾಯವನ್ನು, ಯಾವುದೇ ವಯೋವೃದ್ಧರು ಅವ್ರ ಹತ್ರ ಹೋದರೆ ಅವ್ರಿಗೆ ಬೇಕಾದಂಥ ಔಷಧಿಯನ್ನಿರ್ಬೋದು ಅಥವಾ ಮದುವೆ ಅಂದ ತಕ್ಷಣ ನೆನಪಾಗ್ತದೆ. ಇದುವರೆಗೂ ಬೆಂಗಳೂರಿನಲ್ಲಿ ಮೊನ್ನೆ ಫೆಬ್ರವರಿ 23ರಂದು ತಮ್ಮ 26ನೇ ವರ್ಷದಲ್ಲಿ ಸಾಮೂಹಿಕ ವಿವಾಹವ ಒಂದು ಕಾರ್ಯಕ್ರಮ ನಡೆಸಿಕೊಟ್ರು. ಅದು 26ನೇ ವರ್ಷಕ್ಕೆ ಕಾಲಿಟ್ಟು ಇವತ್ತಿಗೂ ಸರಿ ಸುಮಾರು ಒಂದು 3,000 ಜೋಡಿಗಳಿಗೆ ಅಲ್ಲಿ ಉಚಿತವಾಗಿ ಮದುವೆಯನ್ನು ಮಾಡಿಸಿದಂಥ ಕೀರ್ತಿ ಡಾಕ್ಟರ್ ಎಚ್ ಬಸವರಾಜು ಮತ್ತು ಅವರ ಏನು ಬನಶಂಕರಿ ಉಚಿತ ವಿವಾಹ ವೇದಿಕೆಗೆ ಸಲ್ಲಬೇಕು. ಇಂತಹ ಅನೇಕ ಕಾರ್ಯಕ್ರಮಗಳು ಕೊರೋನಾ ಸಂದರ್ಭದಲ್ಲಿ ಇವರು ಮಾಡಿದಂಥ ವಿಶಿಷ್ಟ ಸೇವೆ, ವಿಶಿಷ್ಟವಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರು. ಯಾಕಂದರೆ ಎಲ್ಲರೂ ಯಾವುದೋ MLAಗಳ ಮನೆ ಹತ್ರನೋ MLA ಆಫೀಸ್ ಹತ್ರನೋ ಫುಡ್ ಕಿಟ್ಗಳನ್ನ ಕೊಟ್ಟರೆ, ಕರೋನಾ ಸಂದರ್ಭದಲ್ಲಿ ಇವರು ಮದುವೆ ಛತ್ರಗಳಲ್ಲಿ ಪಾತ್ರೆ ತೊಳೆಯುವವರಿಗೆ ಮತ್ತು ಕಸ ಗುಡಿಸುವವರಿಗೆ, ಚಮ್ಮಾರರಿಗೆ ಮತ್ತು
ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಮಾಡುವಂಥವರಿಗೆ, ಈ ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಯಾರಿಗೂ ಸಿಗದೇ ಇಲ್ಲ. ಮದುವೆ ಮನೆಗಳಲ್ಲಿ ನಾದಸ್ವರ ಬಾರಿಸ್ತಿದ್ರಲ್ಲ ಆ ಕಲಾವಿದರುಗಳಿಗೆ ಮತ್ತು ಚಲನಚಿತ್ರ ಕಲಾವಿದರುಗಳಿಗೆ, ಸೀರಿಯಲ್ ಕಲಾವಿದರುಗಳಿಗೆಲ್ಲ ಫುಡ್ ಕಿಟ್ಟನ್ನು ಅವ್ರನ್ನ ಗುರುತಿಸಿ ತಂದು ಒಂದು ಕಡೆ ಸೇರಿಸಿ ತಗೊಂಡೋಗಿ ಅವರ ಮನೆ ಬಾಗಿಲಿಗೆ ಕೊಟ್ಟಂತಹ ಕೀರ್ತಿ ಎಚ್ ಬಸವರಾಜರು. ಇವತ್ತು ಅವರ ಮನೆ ಬಾಗಿಲಿಗೆ ಯಾರಾದರೂ ಏನಾದರೂ ಸಹಾಯ ಬೇಕು ಅಂತ ಹೋದರೆ ಯಾರಿಗೆ ಯಾವ ರೀತಿಯಾಗಿ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಕಳಿಸ್ತಿರೋದ್ರಲ್ಲಿ ಪದ್ಮನಾಭನಗರದಲ್ಲೇ ಒಬ್ಬರು ವ್ಯಕ್ತಿ ಅಂದರೆ ಅದು ಬಸವರಾಜ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಹಾಗಾಗಿ ಅವರಿಗೆ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಯಿಂದ ಅವರಿಗೆ ಇಂದು ಹುಟ್ಟುಹಬ್ಬದಂದು ಅವರಿಗೆ ಶುಭ ಹಾರೈಸೋಣ. ಅವರಿಗೆ ತಾಯಿ ಬನಶಂಕರಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಆಯಸ್ಸು, ಐಶ್ವರ್ಯ, ಅಂತಸ್ತು, ಕೀರ್ತಿ, ಯಶಸ್ಸನ್ನು ನೀಡಿ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಭದ್ರವಾಗಲಿ ಅಂತ ನಾವು ಕೇಳ್ಕೊತಾ ಅವರಿಗೆ ಶುಭ ಹಾರೈಸಿ ಈ ಒಂದು ವಿಡಿಯೋವನ್ನು ನೀವು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.